ಪಾಕಿಸ್ತಾನವನ್ನ ಬಗ್ಗು ಬಡಿದ ಟೀಂ ಇಂಡಿಯಾ. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವು. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಪಂದ್ಯ. ಬೂಮ್ರಾ, ಅಕ್ಷರ್, ವರುಣ್ಗೆ ತಲಾ 1 ವಿಕೆಟ್. ಪಾಕಿಸ್ತಾನವನ್ನ ಇದೀಗ ಟೀಂ ಇಂಡಿಯಾ ಬಗ್ಗು ಬಡಿದಿದೆ. 175 ಟಾರ್ಗೆಟ್ ನೀಡಿತ್ತು. ಇದನ್ನ ಬೆನ್ನಟ್ಟಿದ ಪಾಕಿಸ್ತಾನ ವಿಫಲವಾಗಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯುತ್ತಿರುವಂತಹ T20 ವರ್ಲ್ಡ್ ಕಪ್ ಮ್ಯಾಚ್ ಇದು. ಇದರಲ್ಲಿ ಪಾಕಿಸ್ತಾನ ವರ್ಸಸ್ ಭಾರತ ಇದೀಗ ಪಾಕ್ ಅನ್ನ ಬಗ್ಗು ಬಡಿದಿದೆ. ಬಗ್ಗು ಬಡಿದು ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಪಾಕಿಸ್ತಾನವನ್ನ ಟೀಂ ಇಂಡಿಯಾ ಇದೀಗ ಮಣಿಸಿರೋದು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಪಾಕ್. ಆ ಬಳಿಕ ಬ್ಯಾಟಿಂಗ್ ಮಾಡಿದಂತಹ ಭಾರತ 175 ಟಾರ್ಗೆಟ್ ನೀಡಿತ್ತು. ಇದನ್ನ ಬೆನ್ನಟ್ಟಿದ ಪಾಕಿಸ್ತಾನ ಇದೀಗ ಸೋತು ಹೋಗಿದೆ. T20 ವರ್ಲ್ಡ್ ಕಪ್ ಭಾರತ ವರ್ಸಸ್ ಪಾಕ್ ಮ್ಯಾಚ್ ಶ್ರೀಲಂಕಾದಲ್ಲಿ ನಡೀತಾ ಇರುವಂತದ್ದು. ಶ್ರೀಲಂಕಾದಲ್ಲಿ ನಡೆದಂತಹ ಪಂದ್ಯದಲ್ಲಿ ಇದೀಗ ಭಾರತ ಗೆದ್ದು ಬೀಗಿದೆ. ಪಾಕ್ ವರ್ಸಸ್ ಇಂಡಿಯಾ ಮ್ಯಾಚ್ ಇದು. ಸಾಕಷ್ಟು ನಿರೀಕ್ಷೆಗಳಿದ್ವು ಪಾಕಿಸ್ತಾನ ವರ್ಸಸ್ ಪಾಕ್ ಮ್ಯಾಚ್ನ ಬಗ್ಗೆ. ಟೀಂ ಇಂಡಿಯಾದ ಮಾರಕ ದಾಳಿಗೆ ಪಾಕಿಸ್ತಾನ ಧೂಳಿಪಟವಾಗಿದೆ. ಭಾರತದ ವೇಗ, ಸ್ಪಿನ್ ಮೋಡಿಗೆ ಪಾಕ್ ಬ್ಯಾಟರ್ಗಳು ತತ್ತರಿಸಿದ್ದಾರೆ. ಬೂಮ್ರಾ, ಹಾರ್ದಿಕ್, ಅಕ್ಷರ್, ವರುಣ್ಗೆ ವಿಕೆಟ್ ಲಭಿಸಿರೋದು. ಇದೀಗ ಭಾರತ ಗೆದ್ದು ಬೀಗಿದೆ. 175ಕ್ಕೆ 6 ವಿಕೆಟ್ ನಷ್ಟಕ್ಕೆ ಭಾರತ ಟಾರ್ಗೆಟ್ ನೀಡಿತ್ತು. ಇದನ್ನ ಬೆನ್ನಟ್ಟಿದ ಪಾಕ್ ಇದೀಗ ಸೋತು ಹೋಗಿದೆ. ಭಾರತದ ಜೊತೆ ನಾವು ಆಡಲ್ಲ, ಸಾಕಷ್ಟು ಡ್ರಾಮಾ ನಡೆಸಿದ ನಂತರದಲ್ಲಿ ಭಾರತದ ಜೊತೆ ಕ್ರಿಕೆಟ್ ಆಡೋದಿಕ್ಕೆ ಪಾಕ್ ಒಪ್ಕೊಂಡಿತ್ತು. ಇದೀಗ ಹೀನಾಯವಾಗಿ ಸೋತು ಹೋಗಿದೆ. ಬದ್ಧವೈರಿ ಪಾಕಿಸ್ತಾನವನ್ನ ಟೀಂ ಇಂಡಿಯಾ ಈಗ ಬಗ್ಗು ಬಡಿದಿದೆ. ಪಟಾಕಿ ಸಿಡಿಸಿ ಕ್ರಿಕೆಟ್ ಪ್ರೇಮಿಗಳು ಸಂಭ್ರಮಿಸುತ್ತಿದ್ದಾರೆ. ದೇಶಾದ್ಯಂತ ಮುಗಿಲು ಮುಟ್ಟಿದೆ ಇದೀಗ ಭಾರತದ ವಿಜಯೋತ್ಸವ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಕಾತುರತೆಯಿಂದ ದೇಶದ ಜನರು ಕಾಯ್ತಾ ಇದ್ರು ಭಾರತ ವರ್ಸಸ್ ಪಾಕ್ ಪಂದ್ಯಕ್ಕಾಗಿ. ಇದೀಗ ಪಂದ್ಯ ಮುಕ್ತಾಯಗೊಂಡಿದೆ. ಭಾರತ ಗೆದ್ದು ಬೀಗಿದೆ. ಜನರ ಸಂಭ್ರಮವನ್ನ ನಾವಿಲ್ಲಿ ಕಾಣಬಹುದು. 175 ರನ್ಗಳ ಟಾರ್ಗೆಟ್ ಅನ್ನ ನೀಡಿತ್ತು ಭಾರತ. ಆದರೆ ಇದೀಗ ಪಾಕಿಸ್ತಾನ ಈ ರನ್ ಅನ್ನ ಚೇಸ್ ಮಾಡುವಲ್ಲಿ ವಿಫಲವಾಗಿದೆ. ಸೂರ್ಯಕುಮಾರ್ ಯಾದವ್ ಭಾರತ ತಂಡದ ಕ್ಯಾಪ್ಟನ್, ಅದೇ ರೀತಿ ಪಾಕ್ನ ಸಲ್ಮಾನ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ರು. ಇದೀಗ ರನ್ ಚೇಸ್ ಮಾಡುವಲ್ಲಿ ಪಾಕ್ನ ಕ್ಯಾಪ್ಟನ್, ಪಾಕ್ನ ತಂಡ ವಿಫಲವಾಗಿದೆ. बहुत बढ़िया जी, बहुत बढ़िया. ಇಂಡಿಯಾ ವರ್ಸಸ್ ಪಾಕ್ T20 ವರ್ಲ್ಡ್ ಕಪ್ ಕೊಲಂಬೋದಲ್ಲಿ ನಡೀತಾ ಇದ್ದಂಥದ್ದು. ಈ ಮ್ಯಾಚ್ನಲ್ಲಿ ಇದೀಗ ಭಾರತ ಗೆದ್ದು ಬೀಗಿದೆ. ಭಾರತದ ವಿಜಯೋತ್ಸವ ದೇಶದೆಲ್ಲೆಡೆ ಸಂಭ್ರಮಿಸಲಾಗ್ತಾ ಇದೆ. ಪಾಕ್ ವರ್ಸಸ್ ಇಂಡಿಯಾ ಮ್ಯಾಚ್ ಇದು. 175 ರನ್ಗಳ ಟಾರ್ಗೆಟ್ ಅನ್ನ ನೀಡಲಾಗಿತ್ತು. ಇದನ್ನ ಬೆನ್ನತ್ತಿದ ಪಾಕ್ ವಿಫಲಗೊಂಡಿದೆ. ಇದೀಗ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಭಾರತ ತಂಡ ಗೆದ್ದು ಬೀಗಿದೆ. वंदे मातरम, वंदे मातरम,
जवाब दो